ಮೈಸೂರಿನ ರೌಡಿ ಶೀಟರ್ ಕಾರ್ತಿಕ್ ಮರ್ಡರ್ ಕೇಸ್ ರಾಜ್ಯದಲ್ಲಿ ಸಾಕಷ್ಟು ಸುದ್ದಿ ಮಾಡಿತ್ತು. ಅದು ಒಂದು ಲೆಕ್ಕದಲ್ಲಿ ನಮ್ಮ ರಾಜ್ಯದ ಮಟ್ಟಿಗೆ ಹೈ ಪ್ರೊಫೈಲ್ ಕೇಸ್ ಆಗಿತ್ತು. ಯಾಕಂದರೆ ಕಾರ್ತಿಕ್ ಸುಮ್ಮನೆ ಅಲ್ಲ, ಯಾರೋ 4 ಜನ ಪುಡಿ ರೌಡಿಗಳನ್ನು ಹಿಂದೆ ಇಟ್ಕೊಂಡು ಓಡಾಡೋ ಪುಡಿ ರೌಡಿಯಲ್ಲ. ಕಾರ್ತಿಕ್ ಅಂದರೆ ಶಕ್ತಿ, ಕಾರ್ತಿಕ್ ಅಂದರೆ ಯುಕ್ತಿ, ಕಾರ್ತಿಕ್ ಅಂದರೆ ಗತ್ತು, ಕಾರ್ತಿಕ್ ಅಂದರೆ ತಾಕತ್ತು. ರೌಡಿಸಮ್ ಫೀಲ್ಡ್ನಲ್ಲಿ ಇದ್ದವರು ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತಾರೆ, ಹೆಸರು ಮಾಡಿದರೆ ಹಿಂಗೆ ಮಾಡಬೇಕು, ಹವಾ ಮೇಂಟೈನ್ ಮಾಡಿದರೆ ಹಂಗೆ ಮಾಡಬೇಕು ಅಂತ. ಈ ಮಾತಿಗೆ ಸರಿಯಾಗಿ ಇದ್ದವನು ಕ್ಯಾತ್ಮಾರ್ನಹಳ್ಳಿಯ ಕಾರ್ತಿಕ್. ಇಂತಹ ಕಾರ್ತಿಕ್ನನ್ನು ಬರ್ಬರವಾಗಿ ಕೊಲೆ ಮಾಡಲಾಗುತ್ತೆ. ಜೊತೆಗಿದ್ದವರೇ ಮುಹೂರ್ತ ಇಟ್ಟು ಕೊಲೆ ಮಾಡಾಕ್ತಾರೆ. ಇದಕ್ಕೋಸ್ಕರ ಅವರು ಒಂದು ಹೆಣ್ಣನ್ನು ಬಳಸಿಕೊಳ್ತಾರೆ. ಅವತ್ತೇನಾದರೂ ಕಾರ್ತಿಕ್ಗೆ ತನ್ನ ಕೊಲೆ ಬಗ್ಗೆ ಸ್ವಲ್ಪ ಏನಾದರೂ ಕ್ಲೂ ಸಿಕ್ಕಿದ್ದಿದ್ರೆ ಇವತ್ತು ಅವನು ಜೀವಂತ ಆಗಿರ್ತಾ ಇದ್ನೇನೋ. ಯಾಕಂದರೆ ಯಾರ ಕೈಗೂ ಸಿಗದ ನಟೋರಿಯಸ್ ಅವನು. ಮೈಸೂರಿನ ಅಂಡರ್ವರ್ಲ್ಡ್ ಕಂಡ ಮಹಾನ್ ಫೈಟರ್ ಅವನು. ಕೈಗೆ ಸಿಕ್ಕವರನ್ನು ಒಂದೇ ಏಟಿಗೆ ಹೊಸಕಿ ಹಾಕೋ ಕೆಪಾಸಿಟಿ ಇದ್ದ ಅವನನ್ನು ಒಂದು ಹೆಣ್ಣನ್ನು ಮುಂದೆ ಇಟ್ಕೊಂಡು ಮುಹೂರ್ತ ಇಟ್ಟರು. ಜೊತೆಗಿದ್ದವರೇ ಹೊಡೆದು ಹಾಕಿ ಅವನ ಹೆಣದ ಮುಂದೆ ಡ್ಯಾನ್ಸ್ ಮಾಡಿದರು. ಏನಾಗುತ್ತಂದರೆ, ಒಂದು ಕಾಲದಲ್ಲಿ ಕಾರ್ತಿಕ್ ಜೊತೆಗಿದ್ದುಕೊಂಡೇ ಅವನ ಹೆಸರು ಹೇಳಿಕೊಂಡೇ ಬೆಳೆದ ಈ ದಡಿಯ ಪ್ರವೀಣ್ ಇದಾನಲ್ಲ, ಇವನೇ ಕಾರ್ತಿಕ್ ಕೊಲೆ ಕೇಸ್ನಲ್ಲಿ ಪ್ರಮುಖ ಆರೋಪಿ. ಇವನ ಹಾಗೂ ಕಾರ್ತಿಕ್ ನಡುವೆ ಹಣಕಾಸಿನ ವಿಚಾರದಲ್ಲಿ ಗಲಾಟೆ ಆಗಿರುತ್ತೆ. ಗಲಾಟೆ ವೇಳೆ ಕಾರ್ತಿಕ್ ಪ್ರವೀಣ್ಗೆ ಧಮಕಿ ಹಾಕಿರ್ತಾನೆ. ಹೀಗಾಗಿ ಕಾರ್ತಿಕ್ ಮುಂದೊಂದು ದಿನ ನನ್ನನ್ನು ಕೊಲೆ ಮಾಡ್ಬೋದು ಅನ್ನೋ ಭಯದಲ್ಲಿ ಪ್ರವೀಣ್ ತಾನೇ ಸ್ಕೆಚ್ ಹಾಕಿದ ಅನ್ನೋ ಮಾತು ಸಹಜವಾಗಿ ಕೇಳಿಬರುತ್ತೆ. ಕಾರ್ತಿಕ್ ಚಿಕ್ಕ ಹಳ್ಳಿಯಲ್ಲಿ ನಡೆದ ಒಂದು ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿ ಜಾಮೀನಿನ ಮೇಲೆ ಹೊರಗೆ ಬಂದಿರ್ತಾನೆ. ಜೊತೆಗೆ ಇವನು ರೌಡಿ ಶೀಟರ್ ಕೂಡ ಆಗಿರ್ತಾನೆ. ರೌಡಿ ಶೀಟರ್ ಆಗಿದ್ದರಿಂದ ಅವನನ್ನು ಗಡೀಪಾರು ಕೂಡ ಮಾಡಲಾಗಿರುತ್ತೆ. ಹೀಗಾಗಿ ಇವನು ತನ್ನ ಮನೆಗೆ ಹೋಗದೆ ವರುಣಾ ಸಮೀಪ ಇರೋ ಹೋಟೆಲ್ನಲ್ಲಿ ಉಳಿದುಕೊಳ್ತಾ ಇದ್ದ. ಕಾರ್ತಿಕ್ ಸ್ನೇಹಿತರು ಕೊಟ್ಟಿರೋ ಮಾಹಿತಿ ಪ್ರಕಾರ ಒಂದು ಕಾಲದಲ್ಲಿ ಕಾರ್ತಿಕ್ಗೆ ಬಾಲಂಗೋಚೀರ್ತಿ ಇದ್ದ ಈ ಪ್ರವೀಣ್ ಮೈಸೂರಲ್ಲಿ ಕಾರ್ತಿಕ್ ಹೆಸರು ಹೇಳಿಕೊಂಡು ದುಡ್ಡು ಮಾಡ್ಕೊಂಡಿರ್ತಾನೆ. ಈ ವಿಚಾರ ಕಾರ್ತಿಕ್ಗೆ ಗೊತ್ತಾಗಿ ಪ್ರವೀಣನ್ನು ಕರೆದು ಬುದ್ಧಿ ಹೇಳಿರ್ತಾನೆ. ಅದೇ ದಿವಸಕ್ಕೆ ಕಾರ್ತಿಕ್ ಕೊಲೆ ನಡೀತು ಅಂತ ಅವನ ಸ್ನೇಹಿತರು ಹೇಳ್ತಾರೆ. ಒಮ್ಮೆ ಕಾರ್ತಿಕ್ಗೆ ಒಂದು ಹುಡುಗಿ ಕಡೆಯಿಂದ ಫೋನ್ ಬರುತ್ತೆ. ಹಿಂದೆ ಆಗಿದ್ದೆಲ್ಲ ಆಗೋಗಿದೆ, ಆ ಪ್ರವೀಣ ನಿನ್ನ ಹತ್ರ ಕ್ಷಮೆ ಕೇಳಬೇಕಂತೆ, ಈ ಜಾಗಕ್ಕೆ ಬಂದುಬಿಡುವಂತ ಆ ಹೆಣ್ಣು ಕಾರ್ತಿಕ್ಗೆ ಕಾಲ್ ಮಾಡಿ ಕರೆಸಿಕೊಳ್ತಾಳೆ. ಹೀಗಾಗಿ ಪ್ರವೀಣ್ ಕ್ಷಮೆ ಕೇಳ್ಬೋದು ಅನ್ನೋ ಮಾತನ್ನು ನಂಬಿಕೊಂಡು ಕಾರ್ತಿಕ್ ಒಬ್ಬನೇ ಬಂದು ಒಂದು ಹೋಟೆಲ್ ಹತ್ರ ನಿಂತ್ಕೊಳ್ತಾನೆ. ಅಲ್ಲಿಗೆ ಪ್ರವೀಣ್ ಕಡೆಯ ಹುಡುಗರು ಬಂದು ಮನಸ್ಸಿಗೆ ಬಂದಂಗೆ ಲಾಂಗು ಮಚ್ಚುಗಳನ್ನು ಕಾರ್ತಿಕ್ ಮೇಲೆ ಬೀಸ್ತಾರೆ. ಕಾರ್ತಿಕ್ ನೆಲಕ್ಕೆ ಬೀಳ್ತಿದ್ದಂಗೆ ಅವನ ಹೆಣದ ಮುಂದೆ ಡ್ಯಾನ್ಸ್ ಮಾಡಿ ಅಲ್ಲಿಂದ ಪರಾರಿಯಾಗ್ತಾರೆ. ಇಲ್ಲಿಗೆ ಮೈಸೂರಿನಲ್ಲಿ ಹವಾ ಮೇಂಟೈನ್ ಮಾಡಿದ್ದ ರೌಡಿ ಶೀಟರ್ ಕಾರ್ತಿಕ್ನ ಅಧ್ಯಾಯ ಕೊನೆಗೊಳ್ಳುತ್ತೆ. ಕಾರ್ತಿಕ್ ಬರೀ ರೌಡಿ ಶೀಟರ್ ಆಗಿದ್ದಷ್ಟೇ ಅಲ್ಲ, ಬಡವರ ಪಾಲಿಗೆ ಸಮಾಜ ಸೇವಕ ಕೂಡ ಆಗಿರ್ತಾನೆ. ಎಷ್ಟೋ ಬಡವರಿಗೆ ಅಕ್ಕಿ ಕೊಟ್ಟು, ಅನ್ನ ಕೊಟ್ಟು, ಬಟ್ಟೆ ಕೊಟ್ಟು ಹೆಲ್ಪ್ ಮಾಡಿರ್ತಾನೆ. ಹೀಗಾಗಿಯೇ ಕಾರ್ತಿಕ್ ಹಿಂದೆ ಒಂದು ದೊಡ್ಡ ದಂಡು ಇದೆ. ಕಾರ್ತಿಕ್ಗೋಸ್ಕರ ಜೀವ ಕೊಡೋ 100 ಹುಡುಗರು ಇದ್ದಾರೆ. ಗೆಳೆಯರೇ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ. ನಿಮಗೆ ಏನು ಅನಿಸುತ್ತೋ ಅದನ್ನು ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನಂತೂ ಮರಿಬೇಡಿ. ನಮಸ್ಕಾರ.